ಬಿಜೆಪಿಯ ಕೆಲ ನಾಯಕರಿಗೆ. ಮೊನ್ನೆ ಸದನದಲ್ಲಿ ಹಿಂದೂ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ, ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ಒಬ್ಬೆ ಹೊಡೆದ್ರಲ್ಲ ಸ್ವಾಮಿ. ಯಾರು ಮಾಡಿರುವಂಥದ್ದು? ಯಾರು ಹಿಂದೂ ದೇವರಿಗೆ ಬೈದಿದ್ದಾರೆ ಅಥವಾ ಹಿಂದೂ ಮಂಜುನಾಥನ ಅಪಪ್ರಚಾರ ಯಾರು ಮಾಡಿದ್ದಾರೆ? ಧರ್ಮಸ್ಥಳ ದೇವಸ್ಥಾನ ಮತ್ತು ದೇವರ ಬಗ್ಗೆ ಇದುವರೆಗೂ ಯಾರು ಕೂಡ ಅಪಪ್ರಚಾರ ಮಾಡಿಲ್ಲ. ನೀವು ಜನರ ದಾರಿ ತಪ್ಪಿಸುವಂಥದ್ದನ್ನ ಮೊದಲು ಬಿಡಬೇಕು. ನೀವು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ, ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಜನರ ದಾರಿಯನ್ನ ತಪ್ಪಿಸುವಂತ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾರು ಕೂಡ ಜನರು ದಡ್ರಿಲ್ಲ ಸ್ವಾಮಿ, ಎಲ್ರೂ ಬುದ್ಧಿವಂತರಿದ್ದಾರೆ, ಎಲ್ರೂ ತಿಳುವಳಿಕೆ ಉಳ್ಳವರು. ಯಾರ ಮಾತನ್ನ ಯಾವ ರೀತಿ ಸ್ವೀಕರಿಸಬೇಕು, ಹೆಂಗೆ ತಗೊಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ. ನೀವು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ. ನಾವೆಲ್ಲ ಹಿಂದೂಗಳು, ಜನಸಾಮಾನ್ಯರು ತಿಳ್ಕೊಬೇಕು. ನಾವು ಹಿಂದೂಗಳು ಹಬ್ಬವನ್ನು ಆಚರಣೆ ಮಾಡ್ತೇವೆ. ದೀಪಾವಳಿ, ಗಣೇಶ ಚತುರ್ಥಿ, ಸಂಕ್ರಾಂತಿ, ಈ ರೀತಿಯಾಗಿ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡ್ರೆ ಬಿಜೆಪಿಯ ಲೀಡರ್ಸ್ಗಳು ಅಂತ ಕರ್ಸ್ಕೊಂಡವ್ರು ಏನಿದ್ದಾರೆ, ಹಿಂದೂ ಹೆಣಗಳ ಮೇಲೆ ಹಬ್ಬವನ್ನ ಮಾಡ್ತಾರೆ. ಇದು ಕಟು ಸತ್ಯ. ಕೆಲವೊಂದ್ಸಾರಿ ಕಟು ಸತ್ಯವನ್ನ ಹೇಳಲೇಬೇಕಾಗತ್ತೆ. ಕೇಳಿಸ್ಕೊಳ್ಳಿಕ್ಕೆ ಅದು ಹಿತವಾಗಿರಲ್ಲ, ಬಟ್ ಅದು ಸತ್ಯ ಆಗಿರತ್ತೆ. ಅಬ್ಸರ್ವ್ ಮಾಡಿ, ಗಣೇಶನ ಹಬ್ಬ ಬಂತು ಅಂದ್ರೆ ಶಿವಮೊಗ್ಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ. ಒಬ್ಬ ಪರೇಶ್ ಮೆಸ್ತಾ ಸಾವನ್ನಪ್ಪಿದ್ರೆ ಮುಂದಿನ ವರ್ಷ ಎಲೆಕ್ಷನ್ ಇದೆ ಅಂತ ಹೇಳ್ಕೊಂಡು ಅದೇ ಪರೇಶ್ ಮೆಸ್ತನ ಸಾವನ್ನ ಇಟ್ಕೊಂಡು ಆ ಸತ್ತಿರುವಂತ ವ್ಯಕ್ತಿಯ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ, ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳಿಕ್ಕೆ. ಇಂಥವರಿಂದ ನಾವು ಹಿಂದೂ ಪಾಠಗಳನ್ನ ಕಲಿಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು. ಅದ್ ಹೆಂಗ್ ಬಿಜೆಪಿಗೆ ನನಗೆ ಗೊತ್ತಿಲ್ಲ, ಬಿಜೆಪಿಯವರು ಯಾಕೆ ಹಿಂಗ್ ಮಾಡ್ತಾರೆ ಅಂತೇಳಿ. ಬಿಜೆಪಿಗೆ ಹಿಂದೂ ಮುಸ್ಲಿಮರು ಒಬ್ಬ ಹಿಂದೂವನ್ನ ಕೊಲೆ ಮಾಡಿದ್ರೆ ಮಾತ್ರನ ಧರ್ಮ ರಕ್ಷಣೆಗೆ ನೀವು ಮುಂದೆ ಬರುವುದು? ಯಾರೋ ಒಬ್ಬ ಹಿಂದೂಗಳನ್ನ ಕೊಲೆ ಮಾಡಿದಾಗ ಯಾಕೆ ಬರಲ್ಲ ನೀವು? ಯಾರೊಬ್ಬ ಹಿಂದೂ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದ್ರೆ ನೀವು ಯಾಕೆ ಮುಂದೆ ಬರಲ್ಲ? ಅದೇ ಒಬ್ಬ ಮುಸ್ಲಿಂ ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಮಾಡಿದ ಅಂದ ತಕ್ಷಣ ಎದ್ದು ಮುಂದೆ ಬರ್ತೀರಾ. ಅದೇ ಒಬ್ಬ ಹಿಂದೂ ಹುಡುಗಿ ರೇಪ್ ಆಗಿ ಸತ್ರೆ ನೀವು ಮುಂದೆ ಬರಲ್ಲ. ಯಾಕೆ? ನಾನು ಕ್ವಶನ್ ಕೇಳ್ತೇನೆ, ನೀವೆಷ್ಟು ಬಿಜೆಪಿ ನಾಯಕರು ನಿಮ್ಮ ಮಕ್ಕಳನ್ನ ಹಿಂದೂ ಸಂಘಟನೆಗಳಲ್ಲಿ ತೊಡಗಿಕೊಳ್ಳೋ ರೀತಿಯಲ್ಲಿ ಮಾಡಿದ್ದೀರಾ? ಅದೆಷ್ಟು ಹಿಂದೂ ನಾಯಕರು ನೀವು ಎಷ್ಟು ಹೋರಾಟಗಳಿಗೆ ನಿಮ್ಮ ಮಕ್ಕಳನ್ನ ಬೆಂಬಲ ಕೊಡಿ ಅಂತ ಕರ್ಕೊಂಡ್ ಬಂದಿದ್ದೀರಾ? ಅದೆಷ್ಟು ಹಿಂದೂ ಮುಸ್ಲಿಂ ಜಗಳ ಆಗುವಾಗ ನಿಮ್ಮ ಮಕ್ಕಳು ಮುಸ್ಲಿಮರ ವಿರುದ್ಧವಾಗಿ ಎಷ್ಟು ಜನ ಗಲಾಟೆ ಮಾಡಿದ್ದಾರೆ, ಎಷ್ಟು ಜನ ಧ್ವನಿ ಎತ್ತಿದ್ದಾರೆ? ಯಾರಾದ್ರೂ ಒಬ್ಬ ನಿಮ್ಮ ಮಕ್ಕಳು ಯಾರಾದ್ರೂ ಒಬ್ರು ಬಂದು ನಮ್ಮ ಫ್ಯಾಮಿಲಿಯವರು, ನನ್ನ ಮಕ್ಕಳು ಬಂದು ರೋಡಲ್ಲಿ ಹೋರಾಟ ಮಾಡಿದ್ದಾರೆ ಬೇರೆ ಧರ್ಮದ ಬಗ್ಗೆ, ಅಥವಾ ಯಾವುದೋ ಒಬ್ಬ ಮುಸ್ಲಿಂ ಯುವಕ ನಮ್ಮ ಹಿಂದೂಗಳನ್ನ ಕೊಲೆ ಮಾಡಿದ್ದಾನೆ ಅನ್ನೋ ಟೈಮಲ್ಲಿ, ಆ ರೀತಿಯಾದ ಟೈಮಲ್ಲಿ ಯಾವ ನಾಯಕರ ಮಕ್ಕಳು ಬಂದಿದ್ದಾರೆ ಯೋಚನೆ ಮಾಡಿ. ಅವರು ಉದ್ದುದ್ದಕ್ಕೆ ಭಾಷಣ ಬಿಗಿತಾರೆ. ನಾವು ಹಿಂದೂಗಳು ಎಚ್ಚರಿಕೆಯಿಂದ ಇರಬೇಕು, ನಮ್ಮ ಯುವತಿಯರನ್ನ ಹಾರಿಸ್ಕೊಂಡು ಹೋಗ್ತಾರೆ. ಯತ್ನಾಳ್ ಅವರಿಗೆ ಮಾನ ಮರ್ಯಾದೆ ಇದೆಯೇನ್ರಿ? ನಿಮಗೆ 2 ಜನ ಗಂಡು ಮಕ್ಕಳಿದ್ದಾರೆ, ನೀವು ಮೊನ್ನೆ ಬೈಕ್ ಕೊಟ್ಟಿದ್ದೀರಾ. ಯಾರೆಲ್ಲ ಹಿಂದೂ ಹೆಣ್ಮಕ್ಳನ್ನ ಓಡಿಸ್ಕೊಂಡು ಹೋಗಿ ಮುಸ್ಲಿಂ ಹೆಣ್ಮಕ್ಳನ್ನ ಹಿಂದೂಗಳು ಮುಸ್ಲಿಂ ಹೆಣ್ಮಕ್ಳನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ತೀರಾ, ಅವ್ರಿಗೆ ನಾನು 5 ಲಕ್ಷ ರೂಪಾಯಿ ತಲಾ 5 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನುವಂತ ಒಂದು ಅಸಡ್ಯಕರ, ನಾಚಿಕೆ ಆಗ್ಬೇಕು ನಿಮಗೆ. ನಾಚಿಕೆ ಆಗುವಂತ ಒಂದು ನಮ್ಮ ಹಿಂದೂ ಯುವಕರನ್ನ ಕೆರಳಿಸಬೇಕು ಅನ್ನುವಂತ ಒಂದು ಅಯೋಗ್ಯ ರೀತಿಯ ಹೇಳಿಕೆಯನ್ನ ನೀವು ಕೊಟ್ಟಿದ್ದೀರಿ. ಯಾಕೆ? ನಿಮಗೆ 2 ಜನ ಗಂಡು ಮಕ್ಕಳಿದಾರಲ್ಲ, ಅವರಿಗೆ ಮೊದಲು ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಮಾಡಿಸಿ, ಅದಾದ್ಮೇಲೆ ನಮ್ಮ ಹಿಂದೂ ಬಾಂಧವರಿಗೆ ಹೇಳಿಕ್ ಬನ್ನಿ. ನಮ್ಮ ಹಿಂದೂ ಯುವಕರು, ನಮ್ಮ ಸ್ನೇಹಿತರು ಏನಿದ್ದಾರೆ ನಮಗೆಲ್ಲ ಆಮೇಲೆ ಹೇಳಿಕ್ ಬನ್ನಿ. ಫಸ್ಟ್ ನಿಮ್ಮ ಮಕ್ಕಳು ಇದಾರಲ್ಲ ಅವರ ಮದುವೆಯನ್ನ ಮಾಡಿಸಿ ಮುಸ್ಲಿಮರ ಜೊತೆ, ಮುಸ್ಲಿಂ ಯುವತಿಯರ ಜೊತೆ, ಅವರಿಗೆ ಓಡಿಸ್ಕೊಂಡು ಹೋಗ್ಲಿಕ್ಕೆ ಹೇಳಿ. ನೀವು ನಿಮ್ಮ ಮಕ್ಕಳಿಗೆ ಫಸ್ಟ್ ಹೇಳದೇ ಇರೋದನ್ನ ಬಂದು ಹಿಂದೂಗಳಿಗೆ ದೊಡ್ಡ ರೋಷಾವೇಶ ಬಂದು ಬಿಡ್ಲಿ, ಅವ್ನು ಓಡಿಸ್ಕೊಂಡು ಹೋಗಿ ಆಮೇಲೆ ಕಂಪ್ಲೇಂಟ್ ಆದ್ರೆ ನೀವು ಬರ್ತೀರಾ? ನೀವು ಬೆಚ್ಚಗ್ ಮನೇಲಿ ಇರ್ತೀರಾ ಕಣ್ರಿ, ನಿಮ್ಮ ಮಕ್ಕಳ ಜೊತೆ ಹಾಯಾಗಿ ಫಾರಿನ್ ಟ್ರಿಪ್ ಮಾಡ್ಕೊಂಡು. ಅವನು ನಿಮ್ ಮಾತು ಕೇಳಿ ಓಡಿಸ್ಕೊಂಡು ಹೋದ ಅಂತ ಹೇಳಿದ್ರೆ ಕಂಬಿ ಹಿಂದೆ ಅವನು 1 2 3 ಅಂತ ಎಣಿಸ್ತಾ ಇರಬೇಕು. ನೀವು ಹಿಂದೂ ನಾಯಕರು, ಯಾರು ಹಿಂದೂಗಳನ್ನ ರೊಚ್ಚಿಗೆ ಎಬ್ಬಿಸಿ ಮಾಡಬಾರ್ದಂತ ಕೆಲಸ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾರಲ್ಲ, ಅಂತವ್ರು ಇವತ್ತು ಹಿಂದೂ ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ.
ಅದು ನಮ್ಮ ದೌರ್ಭಾಗ್ಯ. ನಮ್ಮ ಬಿಜೆಪಿ ಪಕ್ಷನೇ ಧರ್ಮವನ್ನ, ಹಿಂದೂ ಧರ್ಮವನ್ನ ಉಳಿಸೋದು, ಮತ್ತೆ ಯಾರು ಕೂಡ ಹಿಂದೂ ಧರ್ಮವನ್ನ ಉಳಿಸಲ್ಲ ಅನ್ನುವ ಮಟ್ಟಿಗೆ ಮಾತಾಡ್ತಾರೆ ಕಣ್ರಿ. ಅದು ನಮಗೆ ತುಂಬಾ ಬೇಜಾರಾಗತ್ತೆ. ಯಾವ ಪಕ್ಷದ ಅವಶ್ಯಕತೆ ಇಲ್ಲ, ಯಾವ ಸಂಘಟನೆಯ ಅವಶ್ಯಕತೆ ಇಲ್ಲ ನಮ್ಮ ಹಿಂದೂ ಧರ್ಮವನ್ನ ಉಳಿಸ್ಲಿಕ್ಕೆ. ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ಅನಾದಿ ಕಾಲದಿಂದ ಅಟ್ಯಾಕ್ ಮಾಡಿದ್ದಾರೆ. ಮೊಹಮ್ಮದ್ ಗಜ್ನಿ, ಗೋರಿ ಅಂತವರು ದೊಡ್ಡ ದೊಡ್ಡ ದಂಡಯಾತ್ರೆಗಳನ್ನ ಮಾಡಿದ್ರು. 17 ಬಾರಿ ದಂಡಯಾತ್ರೆಗಳನ್ನ ದಂಡೆತ್ತಿ ಬಂದು ಎಷ್ಟೋ ದೇವಸ್ಥಾನಗಳನ್ನ ಆಗಿನ ಕಾಲದಲ್ಲಿ ಧ್ವಂಸ ಮಾಡಿದ್ರು, ಎಷ್ಟೋ ದೇವಸ್ಥಾನಗಳನ್ನ ನೆಲಸಮ ಮಾಡಿದ್ರು. ಆದ್ರೂ ಇದುವರೆಗೂ ನಮ್ಮ ಸನಾತನ ಹಿಂದೂ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಯಾವ ಒಬ್ಬನ ಕೈಯಿಂದನೂ ಸಾಧ್ಯ ಆಗಿಲ್ಲ. ಇಡೀ ಜಗತ್ತಲ್ಲಿ ಮುಸ್ಲಿಂ ರಾಷ್ಟ್ರಗಳು ತುಂಬಾ ಇದಾವೆ, ಕ್ರಿಶ್ಚಿಯನ್ ರಾಷ್ಟ್ರಗಳು ತುಂಬಾ ಇದಾವೆ. ಆದರೆ ಇಡೀ ಜಗತ್ತಿನಲ್ಲಿ ಹಿಂದೂ ಅಥವಾ ಹಿಂದೂ ಧರ್ಮಕ್ಕೆ ಅಥವಾ ಹಿಂದೂಗಳಿಗೆ ಅಂತ ಇರುವಂತ ಏಕೈಕ ದೇಶ ಅಂತ ಹೇಳಿದ್ರೆ ನನ್ನ ಭಾರತ, ನಮ್ಮ ಭಾರತ. ಈ ನನ್ನ ಭಾರತದಲ್ಲಿ ಅದೆಷ್ಟೋ ವರ್ಷಗಳಿಂದ, ಅದೆಷ್ಟೋ 200 ವರ್ಷ ಬ್ರಿಟಿಷರು ಆಡಳಿತ ಮಾಡಿದ್ರು ಕ್ರಿಶ್ಚಿಯನ್ರು. ಅವರಿಂದಾನೇ ನನ್ನ ಹಿಂದೂ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪ್ರತಿಯೊಬ್ಬ ರಾಜರನ್ನ ಅವರ ಅಡಿಯಾಳು ಮಾಡ್ಕೊಂಡಿದ್ರು. ನಮ್ಮ ದೇಶವನ್ನೇ 200 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕಣ್ರಿ. ಅದೆಷ್ಟೋ ಮುಸ್ಲಿಂ ಗಜ್ನಿ ಅಂತವರು ಬಂದು ದಂಡೆತ್ತಿ ಬಂದ್ರು, ಎಷ್ಟು ಬಾರಿ ಬಂದು ಅಟ್ಯಾಕ್ ಮಾಡಿದ್ರು. ನನ್ನ ಸನಾತನ ಹಿಂದೂ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಯಾವೊಬ್ಬ ಬೇರೆ ಧರ್ಮದವನು ಅಥವಾ ಬೇರೆ ದೇಶದವರಿಂದ ನನ್ನ ಧರ್ಮವನ್ನ, ನನ್ನ ದೇಶವನ್ನ ಇಲ್ಲ ಅಂತ ಹೇಳೋ ರೀತಿ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ, ಸಾಧ್ಯನೇ ಆಗ್ಲಿಲ್ಲ. ಮತ್ತೆ ಸೋತು ವಾಪಸ್ ಹೋದ್ರೆ ಹೊರತು ನನ್ನ ಧರ್ಮವನ್ನ ಹಾಳು ಮಾಡ್ಲಿಕ್ಕೆ ಅಥವಾ ನನ್ನ ಧರ್ಮವನ್ನ ನಿರ್ನಾಮ ಮಾಡ್ಲಿಕ್ಕೆ ಯಾವೊಬ್ಬನ ಕೈಯಿಂದಾನು ಆಗ್ಲಿಲ್ಲ, ಮುಂದೆ ಕೂಡ ಆಗೋದಿಲ್ಲ. ಅಂತಹ ಒಂದು ಧರ್ಮವನ್ನ ನಾವೇ ಸಂರಕ್ಷಣೆ ಮಾಡೋರು ಅಂತ ನೀವೇ ಹೇಳ್ಕೊಂತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು ಬಿಜೆಪಿಯ ಕೆಲ ನಾಯಕರಿಗೆ.